ರೋಜಿ ಯಾರು ಕೊಡುತ್ತಾರೆ? ಉತ್ತರ ರೋಜಿ ಅಲ್ಲಾಹ್ ಕೊಡುತ್ತಾನೆ. ಪ್ರಶ್ನೆ ರೋಜಿ ಎಂದರೇನು? ಉತ್ತರ ರೋಜಿ ಎಂದರೆ ಮಳೆ ಬೆಳೆ ಎಲ್ಲ ಆಹಾರ. ಪ್ರಶ್ನೆ ನಬಿ ಪ್ರಶ್ನೆ ಪ್ರಶ್ನೆ ನಮ್ಮ ನಬಿಯ ಹೆಸರೇನು? ಉತ್ತರ ನಮ್ಮ ನಬಿಯವರ ಹೆಸರು ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರಶ್ನೆ ನಮ್ಮ ನಬಿಯವರ ತಂದೆ ಹೆಸರೇನು? ಉತ್ತರ ನಮ್ಮ ನಬಿಯವರ ತಂದೆ ಹೆಸರು ಹಜರತ್ ಅಬ್ದುಲ್ಲಾ. ಪ್ರಶ್ನೆ ನಮ್ಮ ನಬಿಯವರ ತಾಯಿ ಹೆಸರೇನು? ಉತ್ತರ ನಮ್ಮ ನಬಿಯವರ ತಾಯಿ ಹೆಸರು ಬೀಬಿ ಆಮಿನಾ. ಪ್ರಶ್ನೆ ನಾವು ಯಾರನ್ನು ಆರಾಧಿಸುತ್ತೇವೆ? ಉತ್ತರ ನಾವು ಒಬ್ಬ ಅಲ್ಲನನ್ನು ಆರಾಧಿಸುತ್ತೇವೆ. ಪ್ರಶ್ನೆ ನಮ್ಮನ್ನು ಮತ್ತು ಇಡೀ ಜಗತ್ತನ್ನು ಸೃಷ್ಟಿಸಿದವರು ಯಾರು? ಉತ್ತರ ನಮ್ಮನ್ನು ಮತ್ತು ಇಡೀ ಜಗತ್ತನ್ನು ಸೃಷ್ಟಿಸಿದವರು ಅಲ್ಲಾಹ್. ಪ್ರಶ್ನೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಸ್ಲಿಮರವರು ಅಲ್ಲಾಹನನ್ನು ಹೇಗೆ ಆರಾಧಿಸುತ್ತಾರೆ? ಉತ್ತರ ಮುಸ್ಲಿಮರವರು ಅಲ್ಲಾಹನನ್ನು ನಮಾಜ್ ಮಾಡುತ್ತಾರೆ, ರೋಜಾ ಇಡುತ್ತಾರೆ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಆರಾಧಿಸುತ್ತಾರೆ. ಪ್ರಶ್ನೆ ಸೂರ್ಯ ಮತ್ತು ಚಂದ್ರನನ್ನು ಹೊರತವರು ಯಾರು? ಉತ್ತರ ಸೂರ್ಯ ಮತ್ತು ಚಂದ್ರನನ್ನು ಹೊರತವರು ಅಲ್ಲಾಹ್. ಪ್ರಶ್ನೆ ಯಾರು ಶ್ರೇಷ್ಠ? ಉತ್ತರ ಅಲ್ಲಾಹನೇ ಶ್ರೇಷ್ಠ. ಪ್ರಶ್ನೆ ನಬಿ ಎಂದರೇನು? ಉತ್ತರ ನಬಿ ಎಂದರೆ ಅಲ್ಲನ ಆಜ್ಞೆಯನ್ನು ಪಾಲಿಸುವ ಮತ್ತು ಅಲ್ಲನ ಆಜ್ಞೆಯನ್ನು ಜನರಿಗೆ ತಲುಪಿಸುವವನಿಗೆ ನಬಿ ಎನ್ನುತ್ತಾರೆ. ಪ್ರಶ್ನೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಯಾವ ವರ್ಷದಲ್ಲಿ ಜನಿಸಿದರು? ಉತ್ತರ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 12 ರಬಿಯಲ್ ಸೋಮವಾರ ಮುಂಜಾನೆ ಜನಿಸಿದರು. ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಯಾವ ವರ್ಷದಲ್ಲಿ ಜನಿಸಿದರು? ಉತ್ತರ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕ್ರಿಸ್ತ ಶಕ 521ರಲ್ಲಿ ಜನಿಸಿದರು. ಪ್ರಶ್ನೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕುಟುಂಬದ ಹೆಸರೇನು? ಉತ್ತರ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕುಟುಂಬದ ಹೆಸರು ಬನು ಹಾಶಿಮ್. ಪ್ರಶ್ನೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಎಷ್ಟು ಗಂಡು ಮಕ್ಕಳಿದ್ದವು? ಉತ್ತರ 3 ಗಂಡು ಮಕ್ಕಳಿದ್ದು. ಒಂದನೆಯವರು ಕಾಸಿಂ ರಜಿಯಲ್ಲಾಹು, ಎರಡನೆಯವರು ಇಬ್ರಾಹಿಂ ರಜಿಯಲ್ಲಾಹು, ಮೂರನೆಯವರು ಅಬ್ದುಲ್ಲಾ ರಜಿಯಲ್ಲಾಹು. ಪ್ರಶ್ನೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಎಷ್ಟು ಹೆಣ್ಣು ಮಕ್ಕಳಿದ್ದವು? 4 ಹೆಣ್ಣು ಮಕ್ಕಳಿದ್ದವು. ಒಂದನೆಯವರು ರುಕಯ್ಯ ರಜಿಯಲ್ಲಾಹು ಅನ್ಹಾ, ಎರಡನೆಯವರು ಝೈನಬ್ ರಜಿಯಲ್ಲಾಹು ಅನ್ಹಾ, ಮೂರನೆಯವರು ಉಮ್ಮೆ ಕುಲ್ಸುಮ್ ರಜಿಯಲ್ಲಾಹು ಅನ್ಹಾ, ನಾಲ್ಕನೆಯವರು ಫಾತಿಮಾ ರಜಿಯಲ್ಲಾಹು ಅನ್ಹಾ. ಪ್ರಶ್ನೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ತಾಯಿ ಎಷ್ಟು ದಿನ ಬೆಳೆಸಿದರು? ಉತ್ತರ 6 ವರ್ಷ ಬೆಳೆಸಿದರು, ನಂತರ ಮರಣ ಹೊಂದರು. ಪ್ರಶ್ನೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ತಾಯಿ ಮರಣದ ನಂತರ ಯಾರು ಬೆಳೆಸಿದರು? ಉತ್ತರ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ತಾಯಿಯ ಮರಣದ ನಂತರ ಅವರ ಅಜ್ಜ ಅಬ್ದುಲ್ ಮುತಲಿಬ್ ಬೆಳೆಸಿದರು. ಪ್ರಶ್ನೆ ಖ್ವಾಜಾ ಅಬ್ದುಲ್ ಮುತ್ತಲಿಬ್ ಯಾರು? ಉತ್ತರ ಖ್ವಾಜಾ ಅಬ್ದುಲ್ ಮುತಲಿಬ್ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅಜ್ಜ ಮತ್ತು ಮಕ್ಕಾದ ಆಡಳಿತಗಾರ. ಪ್ರಶ್ನೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ನೈತಿಕತೆ ಮನಸ್ಸು ಹೇಗಿತ್ತು? ಉತ್ತರ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಗುವ ಮನಸ್ಸು, ಧೈರ್ಯಶಾಲಿ ಮತ್ತು ಕ್ಷಮಿಸುವ ಒಳ್ಳೆಯ ಮನಸ್ಸುಗಾರರಾಗಿದ್ದರು. ಪ್ರಶ್ನೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನೋಪಾಯ ಯಾವುದು? ಸಣ್ಣವರಿದ್ದಾಗ ಆಡುಗಳನ್ನು ಮೇಯಿಸುತ್ತಿದ್ದರು ಮತ್ತು ವ್ಯಾಪಾರವನ್ನು ಮಾಡುತ್ತಿದ್ದರು. ಅರಬಿಯ ಜನರು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಏನೆಂದು ಕರೆಯುತ್ತಿದ್ದರು? ಉತ್ತರ ಅರಬಿಯ ಜನರು ನಮ್ಮ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಸತ್ಯವಂತ, ಅಮೀನ್, ಒಳ್ಳೆಯವನು ಎಂದು ಕರೆಯುತ್ತಿದ್ದರು. ಪ್ರಶ್ನೆ ಕೊನೆಯ ನಬಿ ಯಾರು? ಉತ್ತರ ಕೊನೆಯ ನಬಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರಶ್ನೆ ನಮ್ಮ ನಬಿ ಆದ ಮೇಲೆ ಮತ್ತಾರಾದರೂ ನಬಿಯಾಗಲು ಸಾಧ್ಯವೇ? ಉತ್ತರ ಇಲ್ಲ, ಏಕೆಂದರೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊನೆಯ ನಬಿಯಾಗಿರುತ್ತಾರೆ. ಪ್ರಶ್ನೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಯಾರಾದರೂ ನಾನು ನಬಿಯಾಗಿದ್ದೇನೆ ಎಂದು ಹೇಳಿದರೆ? ಉತ್ತರ ಅದು ಸುಳ್ಳಾಗಿರುತ್ತದೆ, ಅವರ ಮಾತು ಕೇಳಿದವರು ಮುಸಲ್ಮಾನರಲ್ಲ. ಪ್ರಶ್ನೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮಕ್ಕದಲ್ಲಿ ಎಷ್ಟು ವರ್ಷ ಇದ್ದರು? ಉತ್ತರ 53 ವರ್ಷಗಳ ಕಾಲ ಇದ್ದರು, ನಂತರ ಮದೀನಾಗೆ ಬಂದರು. ಪ್ರಶ್ನೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮದೀನಾದಲ್ಲಿ ಎಷ್ಟು ವರ್ಷ ಇದ್ದರು? ಉತ್ತರ 10 ವರ್ಷಗಳ ಕಾಲ ವಾಸಿಸುತ್ತಿದ್ದರು. ಪ್ರಶ್ನೆ ನಮ್ಮ ನಬಿ